ಅಕ್ರಮ ಜಾಲತಾಣಗಳ ಮೂಲಕ ಮೊಬೈಲ್ ಆನ್ಲೈನ್ ಬೆಟ್ಟಿಂಗ್ ಆಟವಾಡಿ ಆಟದ ವ್ಯಸನಿಗಳಾಗಿ ನಮ್ಮ ಭಾರತದ ಜನತೆ, ಅದರಲ್ಲೂ ವಿದ್ಯಾರ್ಥಿಗಳು, ಯುವಕರು, ಉದ್ಯೋಗಿಗಳು, ಇತರರು ವಂಚನೆಗೆ ಒಳಗಾಗಿ ತಮ್ಮ ಹಣ, ಆಸ್ತಿ, ಸಂಪತ್ತನ್ನು ಕಳೆದುಕೊಂಡು ಮನನೊಂದು ಕೊನೆಗೆ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಈ ವಿಷಯದ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಪತ್ರವನ್ನು ಸಹ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂ. ಬಸವರಾಜ ಪುದುಕೋಟೆ ಅವರು ಒತ್ತಾಯವನ್ನು ಮಾಡಿದರು. ತಗೊಂಡ್ಬಿಟ್ಟು ಎಲ್ಲ ಆಟ ಆಡಿ ಸೋತು ವಿದ್ಯಾರ್ಥಿಗಳು ಶೋಷಣೆ ಮಾಡ್ಕೊಂತಿದ್ದಾರೆ. ಕೂಡಲೇ ಸರ್ಕಾರ ಗಮನ ಹರಿಸಬೇಕು. ಇಲ್ಲಾಂದ್ರೆ ಇಡೀ ರಾಜ್ಯಾಂತ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ. ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಮತ್ತೆ ಮುಂದಿನ ತಿಂಗಳು ಕೂಡ ಲಕ್ಷಾಂತರ ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ದೊಡ್ಡ ಮಟ್ಟದ ಹೋರಾಟ ಮಾಡಕ್ಕೂ ಸಿದ್ಧವಾಗಿದ್ದೀವಿ. ನಾವು ಜನ ಬೆಳಗಾವಿ ಸುವರ್ಣಸೌಧ ಮುತ್ತಿಗೆ ಹಾಕಕ್ಕೆ ಹೊರಡ್ತಾ ಇದೀವಿ. ಬೆಂಗಳೂರು ಇಡೀ ರಾಜ್ಯಾಂತ ಎಲ್ಲ ಜಿಲ್ಲೆಯಿಂದ ಹೋಗ್ತಾ ಇದೀವಿ. ನಾವು ಮತ್ತೆ ನಮ್ಮ ರಾಜ್ಯ ಪದಾಧಿಕಾರಿಗಳು ಗಣೇಶರಾವ್, ಕೇಶವಕರ್ ಆಗ್ಬೋದು, ಚಾಕ್ಮಳ್ಳಿ ನಾಗರಾಜ್ ಆಗಿರ್ಬೋದು, ಸಾಕಷ್ಟು ರಾಜ್ಯ ಪದಾಧಿಕಾರಿ ಎಲ್ಲ ಸೇರಿ ಒಟ್ಟಾರೆ ಇದಕ್ಕೆ ರೂಪಿಸಿ ಹೋರಾಟ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ. ನಾನು ಗಣೇಶರಾವ್ ಕೇಶವಕರ್, ಚಲನಚಿತ್ರ ನಟ, ನಿರ್ಮಾಪಕ ಮತ್ತು ನಮ್ಮ ಕರ್ನಾಟಕ ಸೇನೆ ರಾಜ್ಯ ಗೌರವಾಧ್ಯಕ್ಷರು. ಇವತ್ತು 16ನೇ ತಾರೀಕು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಕಾರಣ ಇವತ್ತೇನು ಆನ್ಲೈನ್ ಗೇಮಿಂಗು, ಆನ್ಲೈನ್ ಬೆಟ್ಟಿಂಗು, ರಮ್ಮಿ ಸರ್ಕಲ್ಲು, ಇದರ ಮುಖಾಂತರ ಯುವ ಸಮೂಹ ಮತ್ತು ಯುವಕರು, ವಿದ್ಯಾರ್ಥಿಗಳು ತಾವು ಹಾಳಾಗಲ್ಲದೆ ತಮ್ಮ ಸಂಸಾರವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ, ಪ್ರಾಣವನ್ನು ತೆರ್ತಾ ಇದ್ದಾರೆ. ಇದೆಲ್ಲಕ್ಕೂ ಒಂದು ಅಂತಿಮವಾಗಿ ಗೆರೆ ಹಾಕಬೇಕು, ಇವೆಲ್ಲ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಸುಮಾರು 3-4 ತಿಂಗಳಿಂದ ಎಲ್ಲ ಜಿಲ್ಲಾಧಿಕಾರಿಗಳು ಪ್ರತಿ ಜಿಲ್ಲೆನಲ್ಲೂ ಭೇಟಿಯಾಗಿ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರುಗಳು ಮನವಿಯನ್ನು ಕೊಟ್ಟಿದ್ದರು. ಬಟ್ ಆ ಮನವಿಗೆ ಸರ್ಕಾರ ಯಾವುದೇ ರೀತಿಯ ಸ್ಪಂದನೆಯನ್ನು ಮಾಡಿಲ್ಲ. ಹಾಗಾಗಿ ಇವತ್ತು 16ನೇ ತಾರೀಕು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ನಮ್ಮ ಕರೆಗೆ ಸ್ಪಂದನೆ ಸಿಗದಾಗ ನಾವು ಈ ಒಂದು ಪ್ರತಿಭಟನೆಯನ್ನು ಸಾಂವಿಧಾನಿಕವಾಗಿ ಮಾಡಲೇಬೇಕಾಗತ್ತೆ. ಆ ಕಾರಣದಿಂದ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಟೈಮ್ ಇದೆ ಸರ್ಕಾರಕ್ಕೆ. ನಮ್ಮ ಸಂಘಟನೆಯವರ ಕರೆದು ಈ ಒಂದು ಮುತ್ತಿಗೆಯನ್ನು ನಿಲ್ಲಿಸಬೇಕಂದ್ರೆ ಏನು ಆನ್ಲೈನ್ ಬೆಟ್ಟಿಂಗನ್ನು ನಿಷೇಧ ಮಾಡ್ತೀವಿ ಅಂತ ಯುವಕರಿಗೆ ಒಂದು ವಾಗ್ದಾನ ಕೊಟ್ಟರೆ ನಾವು ನಮ್ಮ ಕಲಾ ದೇಗುಲವನ್ನು, ನಮ್ಮ ಪ್ರಜಾ ದೇಗುಲವನ್ನು, ಮುತ್ತಿಗೆ ಕಾರ್ಯಕ್ರಮವನ್ನು ಬೇಕಾದರೆ ತಟಸ್ಥಗೊಳಿಸ್ತೀವಿ. ಕಾರಣ ದೇಗುಲ, ಅದಕ್ಕೆ ಗೌರವ ಕೊಡಬೇಕು. ಆ ಗೌರವದಿಂದ ನಾವು ಅದನ್ನು ಹಿಂತುಕೊಳ್ತೀವಿ. ಬಟ್ ಸರ್ಕಾರದಿಂದ ನಮಗೆ ಒಂದು ಬರಬೇಕು, ವಾಗ್ದಾನ ಬರಬೇಕು, ನಾವು ಆನ್ಲೈನ್ ಬೆಟ್ಟಿಂಗನ್ನು ನಿಲ್ಲಿಸ್ತೀವಿ ಅಂತ. ಈಗಾಗಲೇ ನಮ್ಮ ಹಲವಾರು ಪ್ರತಿಭೆಗಳು, ಕಲಾವಿದರ ಚಿತ್ರರಂಗದಿರ್ಬೋದು, ಯುವಕರಿರ್ಬೋದು, ಎಲ್ಲರೂ ಕೂಡ ಕೆಲವೊಬ್ಬರು ಈ ಒಂದು ದುಶ್ಚಟಕ್ಕೆ ಬಲಿಯಾಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡು ತಮ್ಮ ಸಂಸಾರವನ್ನು ಕಷ್ಟಕ್ಕೆ ನೂಕಿದ್ದಾರೆ.